ಈ 2 ಪ್ರಸ್ತುತಿಗಳು ಸರ್. ಹೌದು ಹೌದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಇವತ್ತು ಒಂದು ವಿಶೇಷ ಪ್ರತಿಭೆ ಇದೆ. ಅವರ ಹೆಸರು ಮೋಹನ್ ಪ್ರಕಾಶ್ ಅಂತ. ತುಮಕೂರಿನ ಯೂನಿವರ್ಸಿಟಿಯಲ್ಲಿ ಆಂಗ್ಲ ಭಾಷೆಯನ್ನು ಬೋಧನೆ ಮಾಡ್ತಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದಾರೆ ಮತ್ತು ಕನ್ನಡದಲ್ಲೂ ಕೂಡ ಅಪಾರವಾದ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ಅನುವಾದದ ಕ್ಷೇತ್ರದಲ್ಲಿ ಅವರು ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಕಿಚ್ಚನೂರು ಇಸ್ಮಾಯಿಲ್ ಅವರು ಬರೆದಿರುವ 100 ವಾಕ್ಯಗಳ ಒಂದು ಕವಿತೆ ಬರೆಯಬೇಕೆಂದು ಕುಳಿತರೆ ಏನೂ ಬರೆಯಲಿ, ಹಸ್ತಪ್ರತಿ ಮತ್ತು ಇನ್ನೊಂದು ಹಸ್ತಪ್ರತಿ, ಇನ್ನೊಂದು ಮನುಷ್ಯ ಸಂಬಂಧಗಳು ಮತ್ತು ಅದರ ಸೌಂದರ್ಯಶೀಲತೆ. ಆ 2 ಪ್ರತಿಗಳನ್ನು ಇವತ್ತು ಅವರು ಬಿಡುಗಡೆ ಮಾಡ್ತಾರೆ. ಮೋಹನ್ ಪ್ರಕಾಶ್ ಅಂಥೇಳಿ ತುಂಬ ವಿಶೇಷವಾದ ಪ್ರತಿಭೆ ಅವರು. ಅಷ್ಟೇ. ಥ್ಯಾಂಕ್ಸ್ ಸರ್. ಒಂದು ಲೈನ್ ಹೇಳ್ಬಿಡಿ ಈ ಸಂದರ್ಭದಲ್ಲಿ ಸರ್. ಪ್ರಬುದ್ಧ ಲೇಖಕರಾಗಿ ಈಗಾಗಲೇ ಹೆಸರು ಗಳಿಸಿರುವಂತಹ, ಖ್ಯಾತಿಯನ್ನು ಕೂಡ ಗಳಿಸ್ತಾ ಇರುವಂತಹ ಶ್ರೀ ಈಶ್ನೂರ್ ಇಸ್ಮಾಯಿಲ್ ಇವರ ಲೇಖಗಳನ್ನು ಈಗಾಗಲೇ ನಾನು ಸಾಕಷ್ಟು ಓದಿದ್ದೇನೆ. ಅವ್ರ ಜೊತೆ ಸಾಕಷ್ಟು ಚರ್ಚೆಯಲ್ಲಿ ಭಾಗಿಯಾಗಿದ್ದೇನೆ. ಇವರು ಹಲವು ವಿಚಾರಗಳು ನನಗೆ ಎಷ್ಟೋ ಸಂದರ್ಭದಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಕಾಡಿರುವುದು, ನನ್ನ ಲೇಖನಗಳಿಗೆ ಸ್ಫೂರ್ತಿಯೂ ಕೂಡ ಆಗಿರೋದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅವರ ಹಸ್ತಪ್ರತಿಗಳನ್ನು ಬಿಡುಗಡೆ ಮಾಡುವಂತ ಒಂದು ಸೌಭಾಗ್ಯವನ್ನು ನನಗೆ ದೊರಕಿಸಿಕೊಟ್ಟಿದ್ದಾರೆ. ಖಂಡಿತ. ಈ ಅವಕಾಶಕ್ಕೆ ಮೊದಲು ಧನ್ಯವಾದಗಳನ್ನ ಹೇಳ್ತಾ, ಈ 2 ಹಸ್ತಪ್ರತಿಗಳನ್ನು ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡುವ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಬಿಡುಗಡೆ ಆಗಿದೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಶ್ರೀ ಈಶ್ನೂರ್ ಇಸ್ಮಾಯಿಲ್ ಇವರ ಲೇಖನ ಪ್ರವೃತ್ತಿ ಈಗ ಹೆಚ್ಚು ಕಡಿಮೆ ಸಂಪೂರ್ಣ ಅವಧಿಯ ಲೇಖಕರಾಗಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್ ಮೋಹನ್ ಅವರೇ. ಯಾಕಂದರೆ ನಾವು ಕಾಲಘಟ್ಟದಲ್ಲಿ ಒಂದು ದಾಖಲೀಕರಣ ಮಾಡಬೇಕು ಅಲ್ವಾ? ದಾಖಲೀಕರಣ ಅನ್ನೋದು ತುಂಬ ಮಹತ್ವದ ವಿಷಯ. ಕಾಲ ನಮಗೆ ಸಪೋರ್ಟ್ ಮಾಡಬೇಕು ಅಲ್ವಾ? ಕಾಲ ಹೇಳಿ ಕೇಳಿ ಬರೋದಿಲ್ಲ ಕಾಲ ಅಲ್ವಾ? ಆಗಲಿ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಬಿಡುಗಡೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು.